ನೋಡಿ, ಆದಷ್ಟು ನಿಮ್ಮ ಬಟ್ಟೆಗಳನ್ನ ಯಾರಿಗೂ ಕೊಡಬೇಡಿ. ಬಟ್ಟೆಗಳನ್ನ ಸುಟ್ಟಾಕಿ, ಆಯ್ತಾ? ನಾನು ಹೇಳ್ತೀನಿ ಕೇಳಿ, ಬಟ್ಟೆಗಳನ್ನ ಸುಟ್ಟಾಕಿ, ಆಯ್ತಾ? ಈ ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೆ ಸ್ವಲ್ಪ ಕಾಲಲ್ಲಿ ಮಣ್ಣು ಗಿಣ್ಣು ತಗೊಳ್ತಾರೆ, ಅವೆಲ್ಲ ಬಹಳ ಹುಷಾರಾಗಿರಿ, ಗೊತ್ತಾಯ್ತಾ? ಯಾರು ಏನೇ ಮಾಡಿದ್ರು ನಿಮ್ ಬುದ್ಧಿ ನಿಮ್ ಕೈಯಲ್ಲಿ ಇರ್ಬೇಕು. ಇನ್ನು ಮೇಲೆ ಬಹಳ ಕೇಡ್ಗಾಲ ಇದೆ. ಚಂಡಾಲರನ್ನ ಹೊಡಿಯಕ್ಕೆ ನಾವಿದೀವಿ, ನೀವು ಸಂಶಯನೇ ಬೇಡ ನಿಮ್ಗೆ. ಅವ್ರಿಗೆ ಸಂಹಾರ ಮಾಡಕ್ಕೆ ಕಾಮಾಖ್ಯದಲ್ಲಿ ಎಲ್ಲ ಕೂತವಳೆ, ಇನ್ನ ತಡಿಯಕ್ಕಾಗೋದಿಲ್ಲ. ಕಾಲ ಬಂದ್ಬಿಡ್ತು, ಸಮಯ ಬಂದ್ಬಿಡ್ತು. ಇನ್ನೇನೇ ಮಾಡಿದ್ರು ಅವ್ರು ಬಚಾವಾಗಲ್ಲ. ಆದ್ರೂ ನಿಮ್ ಬುದ್ಧಿ ನೀವು ಕೈಯಲ್ಲಿ ಇಟ್ಕೊಳ್ಳಿ, ನಿಮ್ ಬುದ್ಧಿ ನೀವು ಕೈಯಲ್ಲಿ ಇಟ್ಕೊಳ್ರಿ. ನಾನು ಹೇಳ್ತೀನಿ, ಗೊತ್ತಾಯ್ತಾ? ಹಳೆ ಬಟ್ಟೆಗಳನ್ನ ಯಾರಿಗೂ ಕೊಡ್ಬೇಡ್ರಿ, ಏನೋ ಎಲ್ಲ ಸುಟ್ಟಾಕ್ಬಿಡ್ರಿ. ಹೇಳ್ತೀನಿ, ಅವನ್ನ ಸುಟ್ಟಾಗ ಏನಾಗುತ್ತಂದ್ರೆ ಅವ್ರು ಯಾರು ಮಾಡಿರ್ತಾರೋ ಅವರು ಹಂಗೆ ಸುಟ್ಕೊಂಡು ಹೋಗ್ತಾರೆ. ನೀವು ಮಾತ್ರ ನೀವು ಹುಷಾರಾಗಿದ್ದು ಬಿಡ್ರಿ. ಇನ್ಮೇಲೆ ಸ್ವೀಟ್ ಕೊಡ್ತಾರೆ, ಸ್ವೀಟ್ ಬಿಳಿದು ಸ್ವೀಟ್ ಕೊಡ್ತಾರೆ. ಇಲ್ಲೆಲ್ಲ ಬಂದು ಹೋದವ್ರು ಸ್ವಲ್ಪ ಅದು ಜಾಸ್ತಿ ಬುದ್ಧಿ ಮಾಡ್ತಾರೆ. ಬಿಳಿ ಸ್ವೀಟ್ ಅಲ್ಲಿ ಜಾಸ್ತಿ ಎಫೆಕ್ಟ್ ಮಾಡ್ತಾರೆ, ಮದ್ದು ಹಾಕಿರೋದು ಜಲ್ದಿ ಕೆಲಸ ಆಗುತ್ತಂತ. ಬಿಳಿ ಸ್ವೀಟ್ ಯಾರನ್ನ ಅಮಾವಾಸ್ಯೆಯಿಂದ ಸ್ಪೆಷಲ್ ದಿನಗಳು ಕೊಟ್ರೆ ತಿಳ್ಕೊಂಬಿಡಿ, ತಿನ್ನಕ್ ಹೋಗ್ಬೇಡಿ, ತಿನ್ಬೇಡಿ. ದೇವ್ರ ಜಾಗದಲ್ಲಿ ಹಾಕ್ಬಿಡ್ರಿ, ಭಗವಂತ ಕ್ಷಮಿಸು, ಇಲ್ಲಾಂದ್ರೆ ಗಿಡದಲ್ಲಿ ಹಾಕ್ಬಿಡ್ರಿ, ಆಯ್ತಾ? ಅಶ್ವತ್ಥ ಕಟ್ಟೆ ಹತ್ರ ಹಾಕ್ಬಿಡ್ರಿ. ನಾನು ಹೇಳ್ತೀನಿ, ತಿನ್ನಕ್ ಹೋಗ್ಬೇಡಿ, ತುಂಬಾ ಹುಷಾರಾಗಿರ್ಬೇಕು. ಈಗ ಬರೋ ದಿನಗಳಲ್ಲಿ ತುಂಬಾ ಇದಾವೆ, ಯಾಕಂದ್ರೆ ಚಂಡಾಲರು ಸಾಹಸ ಮಾಡ್ತಾರೆ. ನಮ್ಮ ಕರ್ಮ ಯಾರ ಮೇಲೆ ಹಚ್ಚೋಣ ಅಂತ ತುಂಬಾ ಮಾಡ್ತಾರೆ. ಬಹಳ ಹುಷಾರಾಗಿರ್ಬೇಕು. ಇನ್ನ 2-3 ತಿಂಗಳು ಭಯಂಕರ ಇದೆ ರಾಧ ಅಂತ ನೋಡಿ. ಇವತ್ತು ಜಲ್ದಿ ಈಗ ಅದಕ್ಕೆ ಓಡ್ ಬಂದೆ ನಾನು. ಅಮ್ಮ ಹೇಳಿದ್ಲು, ಹೇಳ್ಬೇಕಲ್ಲ ಜನಗಳಿಗೆ, ಅವ್ರನ್ನ ಹುಷಾರಿ ಮಾಡ್ಬೇಕು ಅಂತ, ಗೊತ್ತಾಯ್ತು? ಆದಷ್ಟು ದೇವಸ್ಥಾನ ಜಾಗದಲ್ಲಿ ಹೋಗಿ, ಅಮಾವಾಸ್ಯೆ ಹುಣ್ಣಿಮೆ ದೇವಸ್ಥಾನ ಜಾಗದಲ್ಲಿ ಹೋಗಿ ಸ್ವಲ್ಪ ಇದ್ದು ಬಿಡಿ. ಯಡೂರ್ಗೆ ಹೋಗಿ, ಶಿವನ ದೇವಸ್ಥಾನ ಭಯಂಕರ ಪವರು, ಸುಮಾರು ಜಾಗಗಳಿದಾವು. ಅಣ್ಣಮ್ಮನ ಹತ್ರ ಹೋಗಿ, ಏನೋ ರಾತ್ರಿ ಸ್ವಲ್ಪ ದೇವ್ರ ಹತ್ರ ಇರೋಕೆ ಇದು ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ಇದ ಎಲ್ಲಮ್ಮ, ಜಯ ಕಾಮಾಖ್ಯ, ಜಯ ಕಾಮಾಖ್ಯ, ಜಯ ಮಾತಾರಾಣಿ.